ಇನ್ನು ಈ ಅಖಂಡ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದ್ ಆಗಬೇಕಾದ್ರೆ ರಾಜ್ಯದಲ್ಲಿ ಎಲ್ಲ ಸಂಸ್ಥೆಗಳು ಸಹಕಾರ ಕೊಟ್ಟರೆ ಬಂದ್ ಯಶಸ್ವಿ ಆಗುತ್ತೆ. ನೆಲ ಜಲ ಭಾಷೆ ಸಂಬಂಧಪಟ್ಟಂತೆ ಸಮಯ ನೋಡಿಕೊಂಡು ಬಂದ್ಗೆ ಅವರು ಕರೆ ಕೊಟ್ಟಿರಬೇಕು. ಎಲ್ಲ ಸಂಸ್ಥೆಗಳು ಸಹಕಾರ ಕೊಡಬೇಕು. ಸೊ ಹಾಗಾಗಿ ಒಬ್ರು ಕೊಡೋದು ಒಬ್ರು ಬಿಡೋದು ಈ ಥರ ಮಾಡಿದ್ರೆ ಬಂದ್ ಯಶಸ್ವಿ ಆಗಲ್ಲ. ಬಂದ್ಗೆ ನಮ್ಮ ನೌಕರರು ಕೂಡ ಬೆಂಬಲ ಕೊಟ್ಟಿರಬೇಕೇನೋ, ಅಂದರೆ ಸಾರಿಗೆ ಸಂಸ್ಥೆಯವರು 22ನೇ ತಾರೀಕು ನೋಡೋಣ ಏನಾಗುತ್ತೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಅಂದರೆ ಈಗ ಬೆಂಬಲ ಕೊಡೋದ್ರ ಬಗ್ಗೆ, ಸಾರಿಗೆ ಸೇವೆ ವ್ಯತ್ಯಯದ ಬಗ್ಗೆ ಒಂಥರ ಹಾರಿಕೆಯ ಉತ್ತರವನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಆರ್ಟಿಸಿ ನೌಕರರ ಮೇಲೆ ಅಲ್ಲೇ ಮತ್ತೆ ಸಿಬ್ಬಂದಿಯ ಮೇಲೆ ಮಸಿ ಬೀಳೋದನ್ನು ಖಂಡಿಸಿ ಮತ್ತೆ ಎಂಎಸ್ ನಿಷೇಧವನ್ನು ಖಂಡಿಸಿ ಶನಿವಾರ ಕರ್ನಾಟಕ ಬಂದು ಫಿಕ್ಸ್ ಆಗಿದೆ. ಇದಕ್ಕೆ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ನೌಕರರು ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಇನ್ನಿತರ ಸಾರಿಗೆ ಒಕ್ಕೂಟಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಒಂದು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈಗ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಸರ್ ನಮಸ್ತೆ. ಅವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್, ಸಾರಿಗೆ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್. ಒಂದು ಬಂದ್ ಆಗಬೇಕಾಗಿದ್ದರೆ ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಗಳು ಈ ಥರ ನೂರಾರು ಸಂಘ ಸಂಸ್ಥೆಗಳಿದ್ದಾರೆ ಕರ್ನಾಟಕದಲ್ಲಿ. ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟರೆ ಬಂದು ಯಶಸ್ವಿ ಆಗುತ್ತೆ. ಇದು ಕನ್ನಡ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ ಮತ್ತು ಜಲ ಇಂಥ ವಿಚಾರಗಳಲ್ಲಿ ಸಂಘಟನೆಗಳು ಆವಾಗವಾಗ ಸಮಯ ಸಂದರ್ಭ ನೋಡಿಕೊಂಡು ಬಂದು ಕರೆ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಯೂನಿಯನ್ ಅವರು ಕೂಡ ಕೊಟ್ಟಿರ್ಬೋದು. ನಾನು ನೋಡಿಲ್ಲ, ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿರ್ಬೋದು, ಅವರು ಕೂಡ ಕೊಟ್ಟಿರ್ಬೋದು. ಇನ್ನು 22ನೇ ತಾರೀಕು ಅಲ್ವಾ, ನೋಡೋಣ ಏನೇನಾಗುತ್ತೋ. ಸಾರಿಗೆ ಇಲಾಖೆ ಕೂಡ ಬೆಂಬಲ ಕೊಡಬೇಕು, ಸಾರಿಗೆ ಸಚಿವರು ಕೂಡ ಬೆಂಬಲ ಕೊಡ್ತಾರೆ ಅಂತ ಹೇಳಿ ಸಂಘಟನೆಯವರು ಹೇಳ್ತಿದ್ದಾರೆ ಸರ್. ಈಗ ಮಂತ್ರಿಯಾಗಿ ಆ ರೀತಿ ಹೇಳೋಕ್ಕಾಗಲ್ಲ. ಓಕೆ ಅಲ್ವಾ? ಓಕೆ ಸರ್. ಈಗ ಬಸ್ ಅವತ್ತು ಸಮಸ್ಯೆ ಆಗ್ಬೋದು ಸರ್, ನೌಕರರು ಕೂಡ ಅದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ಬೋದು. ಗೊತ್ತಿಲ್ಲ, ನೋಡೋಣ, ಟೈಮ್ ಇದೆಯಲ್ಲ ಇನ್ನು. ನಾನು ಮಾತಾಡ್ತೀನಿ. ಒಂದು ವೇಳೆ ತಮ್ಮ ನೌಕರರು ಭಾಗಿಯಾದರೆ ಹೇಗಿರುತ್ತೆ ಸರ್? ಅದೆಲ್ಲ ಹೇಳೋಕ್ಕೆ ಬರೋದಿಲ್ಲ. ನಮ್ಮ ರಾಜ್ಯದ ನೆಲ ಜಲ ಭಾಷೆ ಬಗ್ಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಭಾಗವಹಿಸ್ತಾರೆ. ಸಾರಿಗೆ ಸೇವೆಯಲ್ಲಿ ಅವತ್ತು ಯಾವುದೇ ರೀತಿ ವ್ಯತ್ಯಯ ಇಲ್ಲ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದೆಲ್ಲ ಆಮೇಲೆ ಮಾತಾಡೋಣ. ಎಸ್, ಇದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.